ನಮಸ್ಕಾರ ಸ್ನೇಹಿತರೆ, ಜ್ಯೋತಿರ್ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಧನುರಾಶಿಯವರ ಮಾರ್ಚ್ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಈ ತಿಂಗಳು ನಿಮಗೆ ಅನೇಕ ವಿಷಯಗಳಲ್ಲಿ ಅನುಕೂಲಕರವಾಗಿರುತ್ತದೆ. ವೃತ್ತಿ ಜೀವನದ ದೃಷ್ಟಿಕೋನದಿಂದ ಈ ತಿಂಗಳು ನಿಮಗೆ ಅನುಕೂಲಕರವಾಗಿರುತ್ತದೆ. ಆದರೆ ನೀವು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮ ನಡವಳಿಕೆಯನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. ನಿಮ್ಮ ಧೈರ್ಯ ಶೌರ್ಯ ಹೆಚ್ಚಾಗುತ್ತದೆ. ಅದು ನಿಮ್ಮ ಶಿಕ್ಷಣದಲ್ಲಿ ಸ್ಪಷ್ಟ ಪ್ರತಿಫಲಿಸುತ್ತದೆ. ನಿಮ್ಮ ಕಠಿಣ ಪರಿಶ್ರಮ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ. ಈ ತಿಂಗಳು ಕುಟುಂಬದಲ್ಲಿ ಏರಿಳಿತಗಳಿಂದ ತುಂಬಿರುತ್ತದೆ. ಗ್ರಹಗಳ ಸ್ಥಾನಗಳ ಆಧಾರದ ಮೇಲೆ ಈ ತಿಂಗಳು ಕುಟುಂಬ ಜೀವನದಲ್ಲಿ ಪ್ರಕ್ಷುಬ್ಧತೆಯನ್ನು ಸಾಧ್ಯತೆ ಇದೆ. ನೀವು ಪ್ರೇಮ ಸಂಬಂಧದಲ್ಲಿದ್ದರೆ ಈ ತಿಂಗಳು ನಿಮಗೆ ಅನುಕೂಲಕರತೆಯನ್ನು ತರುತ್ತದೆ. ವಿವಾಹಿತರಿಗೆ ನಿಮ್ಮ ಸಂಗಾತಿಯಿಂದ ನೀವು ಪೂರ್ಣ ಸಮರ್ಪಣೆ, ಪ್ರೀತಿ ಮತ್ತು ಆತ್ಮೀಯತೆಯನ್ನು ಅನುಭವಿಸುತ್ತೀರಿ. ನಿಮ್ಮ ಆದಾಯ ಹೆಚ್ಚಿರುವುದಿಲ್ಲ, ಆದರೆ ಕಡಿಮೆಯಾಗುವುದಿಲ್ಲ. ಮೂರನೇ ಮನೆಯ ಮೇಲೆ ಗ್ರಹಗಳ ಅತಿಯಾದ ಪ್ರಭಾವವು ನಿಮ್ಮ ಭುಜಗಳ ಮೇಲೆ, ಕೀಲುಗಳಲ್ಲಿ ನೋವು ಮತ್ತು ಸ್ನಾಯು ಸೆಳೆತವನ್ನು ಉಂಟು ಮಾಡಬಹುದು. ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಜ್ಯೋತಿರ್ಭವಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಮಾರ್ಚ್ 2026ರಲ್ಲಿ ಧನುರಾಶಿಯವರಿಗೆ ಗ್ರಹಗತಿಗಳ ಬದಲಾವಣೆಯಿಂದ ಮಿಶ್ರ ಫಲಿತಾಂಶಗಳು ಕಂಡುಬರಲಿವೆ. ಈ ತಿಂಗಳ ಪ್ರಮುಖ ಮುನ್ಸೂಚನೆಗಳು ಆರ್ಥಿಕ ಲಾಭ ಮತ್ತು ಯೋಗ. ಮಾರ್ಚ್ 15ರ ಸುಮಾರಿಗೆ ಮೀನರಾಶಿಯಲ್ಲಿ ಸೂರ್ಯ, ಶನಿ ಮತ್ತು ಶುಕ್ರರ ಸಂಯೋಗದಿಂದ ತ್ರಿಗ್ರತಿ ಯೋಗ ಉಂಟಾಗಲಿದ್ದು, ಇದು ಧನುರಾಶಿಯವರಿಗೆ ಆರ್ಥಿಕವಾಗಿ ಲಾಭದಾಯಕರವಾಗಲಿದೆ. ನೀವು ಹೊಸ ಆಸ್ತಿ ಅಥವಾ ವಾಹನ ಖರೀದಿಸುವ ಸಾಧ್ಯತೆಗಳಿವೆ. ವೃತ್ತಿ ಮತ್ತು ಕೆಲಸ ಉದ್ಯೋಗಿಗಳಿಗೆ ಮಾರ್ಚ್ 15ರವರೆಗಿನ ಸಮಯ ಅತ್ಯಂತ ಅನುಕೂಲಕರವಾಗಿದೆ. ಹೊಸ ಯೋಜನೆಗಳನ್ನು ಆರಂಭಿಸಲು ಇದು ಸುಸಮಯ. ಆದರೆ ಶನಿಯು ಅಸ್ತಮದಿಂದಾಗಿ ತಿಂಗಳ ಮಧ್ಯಭಾಗದಲ್ಲಿ ಕೆಲಸದಲ್ಲಿ ಸವಾಲುಗಳು ಎದುರಾಗಬಹುದು. ಆದ್ದರಿಂದ ಎಚ್ಚರಿಕೆಯ ಅಗತ್ಯವಿದೆ. ಕುಟುಂಬ ಮತ್ತು ಸಂಬಂಧ. 4ನೇ ಮನೆಯಲ್ಲಿ ಗ್ರಹಗಳ ಸಂಯೋಗವಿರುವುದರಿಂದ ಕುಟುಂಬ ಜೀವನದಲ್ಲಿ ಸುಖ ಸಂತೋಷ ನೆಲೆಸಲಿದೆ. ಸಂಗಾತಿಯೊಂದಿಗೆ ಉತ್ತಮ ಸಾಮರಸ್ಯ ಇರಲಿದ್ದು, ತಾಯಿಯವರೊಂದಿಗಿನ ಸಂಬಂಧ ಬಲಗೊಳ್ಳಲಿದೆ. ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ, ಆರೋಗ್ಯ ದೃಷ್ಟಿಯಿಂದ ಸಮತೋಲಿತ ದಿನಚರಿ ಪಾಲಿಸುವುದು ಮುಖ್ಯ. ಜೀರ್ಣಕ್ರಿಯೆ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಶನಿಯ ಅಸ್ತಮ ಸ್ಥಿತಿಯಿಂದಾಗಿ ಸುಮಾರು 40 ದಿನಗಳ ಕಾಲ ಕೆಲವು ಮಾನಸಿಕ ಒತ್ತಡ ಅಥವಾ ಸಣ್ಣ ಪುಟ್ಟ ಅಡೆತಡೆಗಳು ಉಂಟಾಗುವ ಸಾಧ್ಯತೆ ಇದೆ. ಈ ತ್ರಿಗ್ರತಿ ಯೋಗ 2020 ಮಾರ್ಚ್ನಿಂದ ಶುರುವಾಗಲಿದೆ. ಈ 3 ರಾಶಿಯವರ ಅದೃಷ್ಟ ಐಷಾರಾಮಿ ಜೀವನ. ಮಾರ್ಚ್ ತಿಂಗಳಲ್ಲಿ ಶನಿ, ಶುಕ್ರ ಮತ್ತು ಶುಕ್ರರ ಸಂಚಾರದಿಂದ ತ್ರಿಗ್ರತಿ ಸಂಯೋಗ ಉಂಟಾಗಲಿದ್ದು, ಇದು ಕೆಲವು ರಾಶಿಚಕ್ರ ಚಿಹ್ನೆಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಬಹುದು. ಹೀಗಾಗಿ ಮುಂದಿನ ತಿಂಗಳು ಅದೃಷ್ಟ ಬದಲಾಗುವುದಕ್ಕೆ ಲಕ್ಕಿ ರಾಶಿಗಳು ಎಂಬುದು ಇಲ್ಲಿದೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಕಾಲಕ್ಕೆ ಸಾಗುತ್ತವೆ. ಇತರ ಗ್ರಹಗಳೊಂದಿಗೆ ಅಪರೂಪ ಸಂಯೋಗಗಳು ರೂಪಿಸುತ್ತವೆ. ಇದರ ಪರಿಣಾಮಗಳು ಮಾನವನ ಜೀವನದ ಮೇಲೆ ಕಂಡುಬರುತ್ತದೆ. ಮಾರ್ಚ್ 2ರಂದು ಸಂಪತ್ತನ್ನು ನೀಡುವ ಶುಕ್ರನು ಮೀನರಾಶಿಗೆ ಸಾಗುತ್ತಾನೆ. ನಂತರ ಮಾರ್ಚ್ 15ರಂದು ಗ್ರಹಗಳ ರಾಜ್ಯ ಸೂರ್ಯ ಕೂಡ ಈ ರಾಶಿ ಚಕ್ರಕ್ಕೆ ಚಲಿಸುತ್ತಾನೆ. ಕರ್ಮವನ್ನು ನೀಡುವ ಶನಿ ಈಗಾಗಲೇ ಮೀನರಾಶಿಯಲ್ಲಿದ್ದಾನೆ. ಪರಿಣಾಮವಾಗಿ ಶನಿ, ಸೂರ್ಯ ಮತ್ತು ಶುಕ್ರರ ಅಪರೂಪದ ಸಂಯೋಗ ಮೀನರಾಶಿಯಲ್ಲಿ ರೂಪುಗೊಳ್ಳುತ್ತದೆ. ಈ ಸಂಯೋಗವು ಜನರ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರಲಿದೆ. ಧನುರಾಶಿಯರಿಗೆ ಸೂರ್ಯ, ಶನಿ ಮತ್ತು ಶುಕ್ರ ತ್ರಿಗ್ರತಿ ಯೋಗಗಳು ಅತ್ಯಂತ ಬಲಪ್ರದವೆಂದು ಸಾಬೀತುಪಡಿಸುತ್ತದೆ. ಈ ಸಂಯೋಗವು ಅವರ ಜಾತಕದ 4ನೇ ಮನೆಯ ರೂಪುಗೊಳ್ಳುತ್ತದೆ. ಇದು ನಿಮ್ಮ ಸೌಕರ್ಯ ಮತ್ತು ಐಷಾರಾಮಿಯನ್ನು ಹೆಚ್ಚಿಸುತ್ತದೆ. ನೀವು ಐಷಾರಾಮಿ ವಸ್ತುಗಳನ್ನು ಖರೀದಿಸಬಹುದು. ಕುಟುಂಬದಲ್ಲಿ ಜೀವನವು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರುತ್ತದೆ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತದೆ. ನೀವು ಆಸ್ತಿ ಅಥವಾ ವಾಹನವನ್ನು ಖರೀದಿಸಬಹುದು. ನಿಮ್ಮ ಸಾಮಾಜಿಕ ಸ್ಥಾನಮಾನ ಹೆಚ್ಚಾಗುತ್ತದೆ. ನಿಮ್ಮ ತಾಯಿಯೊಂದಿಗಿನ ನಿಮ್ಮ ಬಂಧವು ಮೊದಲಿಗಿಂತ ಬಲಗೊಳ್ಳುತ್ತದೆ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನಪ್ಪ ಅಂತ ಹೇಳೋದಾದರೆ, ಗುರುವಾರ ನಿಮ್ಮ ಮಣಿಕಟ್ಟಿನ ಮೇಲೆ ಅರಿಶಿಣದ ಗಂಟನ್ನು ಕಟ್ಟಿಕೊಳ್ಳಬೇಕು.
ಹಾಗೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರುದೇವಾಯ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರು ಈ ರಾಶಿಯವರಾಗಿದ್ದಲ್ಲಿ ಅವರಿಗೂ ಕೂಡ ಈ ಒಂದು ವಿಡಿಯೋ ಅಥವಾ ಮಾಹಿತಿಯನ್ನು ಶೇರ್ ಮಾಡಿ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂದರೆ ಪ್ರತಿ ಗುರುವಾರದಂದು ಗುರು ರಾಘವೇಂದ್ರ ಮಠಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಅಥವಾ ದೇವರ ಆರಾಧನೆಯನ್ನು ಮಾಡಿ. ಕೈಲಾದಷ್ಟು ನಿರ್ಗತಿಕರಿಗೆ ಸಹಾಯವನ್ನು ಮಾಡಿ. ಗುರುವಾರದಂದು ನಿಮ್ಮ ಮಣಿಕಟ್ಟಿನ ಮೇಲೆ ಅರಿಶಿಣದಿಂದ ತಯಾರಿಸಿದಂಥ ಒಂದು ಬಟ್ಟೆಯನ್ನು ಕಟ್ಟಿಕೊಳ್ಳಿ. ಇದರಿಂದ ನಕಾರಾತ್ಮಕ ಎಲ್ಲ ದೂರವಾಗುತ್ತದೆ ಹಾಗೂ ಆರೋಗ್ಯ ಸಮಸ್ಯೆಯಿಂದ ನೀವು ದೂರವಿರಬಹುದು. ಶುಭ ದಿನ, ಶುಭವಾಗಲಿ. ಧನ್ಯವಾದಗಳು.